2026ರ IPL ಮಿನಿ ಆಕ್ಷನ್ಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಡಿಸೆಂಬರ್ 16 ಅಂದ್ರೆ ಮಂಗಳವಾರ ಅಬುದಾಬಿಯಲ್ಲಿ ಮಿನಿ ಆಕ್ಷನ್ ನಡೆಯಲಿದ್ದು 10 ಫ್ರಾಂಚೈಸಿಗಳು ಕೂಡ ಸ್ಟಾರ್ ಆಟಗಾರರ ಮೇಲೆ ಕಣ್ಣಿಟ್ಟಿದ್ದಾರೆ. IPLನ ಹಾಲಿ ಚಾಂಪಿಯನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದಲ್ಲಿ ಬಿಗ್ ಚೇಂಜಸ್ ಅಂತ ಏನು ಇಲ್ಲದೆ ಇದ್ರೂ ಕೂಡ ಕ್ವಾಲಿಟಿ ಪ್ಲೇಯರ್ಸ್ ಮೇಲಂತೂ ಬಿಡ್ ಮಾಡಲೇಬೇಕು. ಲಿಯಾನ್ ಲಿವಿಂಗ್ಸ್ಟೋನ್ ಬದಲಿಗೆ ಬೆಸ್ಟ್ ರಿಪ್ಲೇಸ್ಮೆಂಟ್ ಆಗಬೇಕು ಅಂಡ್ ಬ್ಯಾಕಪ್ ಫಾಸ್ಟ್ ಬೌಲರ್ ಇಟ್ಕೊಳ್ಳೋದು ಕೂಡ ತುಂಬಾನೇ ಮುಖ್ಯವಾಗುತ್ತೆ. ಸೊ ಬೆಂಗಳೂರು ಫ್ರಾಂಚೈಸಿ ಯಾವೆಲ್ಲ ಆಟಗಾರರ ಮೇಲೆ ಕಣ್ಣಿಟ್ಟಿದೆ, ಯಾವ ಫಾರಿನ್ ಪ್ಲೇಯರ್ ಮೇಲೆ ಬಿಡ್ ಮಾಡಬೇಕು, ರೇಸ್ನಲ್ಲಿ ಯಾರೆಲ್ಲ ಇದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 19ನೇ ಸೀಸನ್ IPLಗೂ ಮುನ್ನ RCB ಫ್ರಾಂಚೈಸಿ ಟೋಟಲ್ ಆಗಿ 17 ಆಟಗಾರರನ್ನ ರಿಟೈನ್ ಮಾಡ್ಕೊಂಡಿತ್ತು. ಹಾಗೆ 8 ಪ್ಲೇಯರ್ಗಳು ರಿಲೀಸ್ ಆಗಿದ್ರು. ಹೀಗಾಗಿ ಮಿನಿ ಆಕ್ಷನ್ ನಲ್ಲಿ 8 ಆಟಗಾರನ ಖರೀದಿ ಮಾಡಬೇಕಾಗುತ್ತೆ. ಇದರಲ್ಲಿ 6 ಭಾರತೀಯರು ಹಾಗೆ 2 ವಿದೇಶಿ ಪ್ಲೇಯರ್ಗಳ ಮೇಲೆ ಬಿಡ್ ಮಾಡಬೇಕಾಗುತ್ತೆ. ಅಂಡ್ ಪರ್ಸ್ ಬ್ಯಾಲೆನ್ಸ್ 16.4 ಕೋಟಿ ಇದೆ. ಈ ಹಣದಲ್ಲೇ ಬೆಸ್ಟ್ ಪ್ಲೇಯರ್ಸ್ ಗಳನ್ನ ಪಿಕ್ ಮಾಡುವಂತ ಚಾಲೆಂಜ್ ಕೂಡ ಇದೆ. ಲಿಯಾನ್ ಲಿವಿಂಗ್ಸ್ಟೋನ್ ರನ್ನ ಕೈ ಬಿಟ್ಟಿರೋದ್ರಿಂದ ಸ್ಟಾರ್ ಆಲ್ರೌಂಡರ್ ಗಳ ಶಾರ್ಟ್ ಲಿಸ್ಟ್ ಕೂಡ ರೆಡಿ ಆಗಿದೆ. ಸೊ RCB ಚೂಸ್ ಮಾಡಿಕೊಳ್ಳಬಹುದಾದಂತಹ ಬೆಸ್ಟ್ ಆಲ್ರೌಂಡರ್ಸ್ ಯಾರೆಲ್ಲ ಇದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ಹಾಗೆ ಯಾವೆಲ್ಲ ಆಟಗಾರರು ಬೌಲರ್ಗಳ ಮೇಲೆ ಬಿಡ್ ಮಾಡುವಂತ ಸಾಧ್ಯತೆ ಇದೆ ಅನ್ನೋದನ್ನು ಕೂಡ ಹೇಳ್ತಾ ಹೋಗ್ತೇನೆ. ಫಾಸ್ಟ್ ಬೌಲರ್ ಪತಿರಾಣ ಫ್ರಾಂಚೈಸಿಗಳ ಟಾರ್ಗೆಟ್. ಸದ್ಯ IPL ಮಿನಿ ಆಕ್ಷನ್ ನಲ್ಲಿರುವಂತಹ ಒನ್ ಆಫ್ ದಿ ಬೆಸ್ಟ್ ಫಾಸ್ಟ್ ಬೌಲರ್ ಅಂದ್ರೆ ಅದು ಮತೀಶಾ ಪತಿರಾಣ. 150+ ಕಿಲೋಮೀಟರ್ ವೇಗದಲ್ಲಿ ಯಾರ್ಕರ್ ಗಳನ್ನ ಎಸೆದು ಬ್ಯಾಟರ್ ಗಳನ್ನ ಕಾಡುವಂತ ಸಾಮರ್ಥ್ಯ ಇವರಲ್ಲಿದೆ. ಕಳೆದ IPL ನಲ್ಲಿ 153 ಕಿಲೋಮೀಟರ್ ವೇಗದಲ್ಲಿ ಬೌಲ್ ಮಾಡಿದ್ರು. ಹೀಗಿದ್ರು ಕೂಡ ಕಳೆದ ಸೀಸನ್ ಅವರಿಗೆ ಅಷ್ಟೊಂದು ಎಫೆಕ್ಟಿವ್ ಆಗಿರ್ಲಿಲ್ಲ, ಯಾಕಂದ್ರೆ ಗಾಯದ ಕಾರಣಗಳಿಂದಾಗಿ, ಹಾಗೆ ಫಿಟ್ನೆಸ್ ಮತ್ತು ಪರ್ಫಾರ್ಮೆನ್ಸ್ ಅಷ್ಟೊಂದು ಎಫೆಕ್ಟಿವ್ ಆಗಿ ಬರಲಿಲ್ಲ. ಆದ್ರೆ ಈಗ ಮತ್ತೆ ಫಾರ್ಮ್ ನಲ್ಲಿದ್ದು RCB ಕೂಡ ಬ್ಯಾಕಪ್ ಫಾಸ್ಟ್ ಬೌಲರ್ ಆಗಿ ಖರೀದಿಯನ್ನ ಮಾಡಬಹುದು. ಪ್ರಸ್ತುತ ಈಗ RCB ತಂಡದಲ್ಲಿ ಜೋಶ್ ಹೇಜಲ್ವುಡ್, ಹಾಗೆ ನುವಾನ್ ತುಷಾರ ಮತ್ತೆ ಭುವನೇಶ್ವರ್ ಕುಮಾರ್ ಇದ್ದಾರೆ, ಯಶ್ ದಯಾಳ್ ಕೂಡ ಇದ್ದಾರೆ. ಬಟ್ ಕೆಲವು ಸಲ ಅಂದ್ರೆ ಲಾಸ್ಟ್ ಮ್ಯಾಚ್ ಅಲ್ಲಿ ಜೋಶ್ ಹೇಜಲ್ವುಡ್ಗೆ ರೆಸ್ಟ್ ಅನ್ನ ಕೊಡುವಂತ ಸಾಧ್ಯತೆ ಇದೆ, ಅಥವಾ ಕೆಲ ಪಂದ್ಯಗಳನ್ನ ಅವ್ರು ಮಿಸ್ ಮಾಡಿಕೊಂಡ್ರು ಕೂಡ ಬ್ಯಾಕಪ್ ಆಗಿ ಒಬ್ಬ ಬೆಸ್ಟ್ ಬೌಲರ್ ಇರಲೇಬೇಕಾಗುತ್ತೆ. ಹೀಗಾಗಿ ಇವರನ್ನ ಖರೀದಿ ಮಾಡುವಂತ ಸಾಧ್ಯತೆ ಇದೆ. ಬಟ್ ಎಕ್ಸ್ಪೆನ್ಸಿವ್ ಪ್ಲೇಯರ್ ಆಗಿರೋದ್ರಿಂದ ಬ್ಯಾಲೆನ್ಸ್ ಬಗ್ಗೆ ಕೂಡ ಯೋಚನೆ ಮಾಡಬೇಕಾಗುತ್ತೆ. ಹಾಗೆ ಬೇರೆ ಬೇರೆ ತಂಡಗಳು ಕೂಡ ಪತಿರಾಣ ಮೇಲೆ ಕಣ್ಣಿಟ್ಟಿದ್ದಾರೆ. ಸೊ ರೇಸ್ ಅಂತೂ ಪಕ್ಕಾ ಇದೆ ಇವರಿಗೆ. ಮಾಜಿ ಆಟಗಾರ ಗ್ರೀನ್ ಮೇಲೆ ಬಿಡ್ ಮಾಡುತ್ತಾ RCB. ಇನ್ನು RCB ತಂಡದ ಮಾಜಿ ಆಟಗಾರ ಕ್ಯಾಮರನ್ ಗ್ರೀನ್ ಸದ್ಯ ಮಿನಿ ಆಕ್ಷನ್ ನಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ದಾರೆ. ಹಾಗೆ ಹೈಯೆಸ್ಟ್ ಬಿಡ್ ಆಗುವಂತ ಪ್ಲೇಯರ್ ಅಂತಾನೂ ಕೂಡ ಪ್ರೆಡಿಕ್ಟ್ ಮಾಡಲಾಗ್ತಾ ಇದೆ. 2023ರ IPLಗೂ ಮುನ್ನ ಮುಂಬೈ ತಂಡ ಬರೋಬ್ಬರಿ 17.5 ಕೋಟಿ ರೂಪಾಯಿಗೆ ಖರೀದಿ ಮಾಡಿತ್ತು. ಮುಂಬೈ ಪರ 1 ಶತಕ ಸೇರಿದಂತೆ ಆ ಸೀಸನ್ ಅಲ್ಲಿ 452 ರನ್ಗಳನ್ನ ಕಲೆ ಹಾಕಿದ್ರು. ಬಟ್ ನೆಕ್ಸ್ಟ್ ಇಯರ್ ಅಂದ್ರೆ 2024ರ IPLಗೂ ಮುನ್ನ ಹಾರ್ದಿಕ್ ಪಾಂಡ್ಯರನ್ನ ಟ್ರೇಡ್ ಮಾಡಿಕೊಳ್ಳೋಕಂತಲೇ ಮುಂಬೈ ತಂಡ ಗ್ರೀನ್ ರನ್ನ RCBಗೆ ಬಿಟ್ಕೊಟ್ಟಿತ್ತು. RCB ಪರ ಗ್ರೀನ್ 2024ರಲ್ಲಿ 255 ರನ್ಗಳನ್ನ ಸ್ಕೋರ್ ಮಾಡಿದ್ರು. ಆ ನಂತರ ಗ್ರೀನ್ ಗಾಯಗೊಂಡಿದ್ದು 2025ರ ಮೆಗಾ ಹರಾಜಿನಲ್ಲಿ ಭಾಗಿಯಾಗಿರ್ಲಿಲ್ಲ. ಸೊ ಲಾಸ್ಟ್ ಸೀಸನ್ ಅಲ್ಲಿ ಯಾವ IPL ಪಂದ್ಯಗಳನ್ನು ಆಡಿರ್ಲಿಲ್ಲ. ಆದ್ರೆ ಈ ಸಲ ಕಂಪ್ಲೀಟ್ ಆಗಿ ರಿಕವರ್ ಆಗಿ ಮಿನಿ ಆಕ್ಷನ್ಗೆ ಕಾಲಿಟ್ಟಿದ್ದಾರೆ. 2 ಕೋಟಿ ರೂಪಾಯಿ ಮೂಲ ಬೆಲೆಯ ಗ್ರೀನ್ ಮೇಲೆ ಎಲ್ಲಾ ಫ್ರಾಂಚೈಸಿಗಳು ಕಣ್ಣಿಟ್ಟಿದ್ದು ಹೆಚ್ಚಿನ ಬಿಡ್ ಆಗುವಂತ ಚಾನ್ಸಸ್ ಕೂಡ ಇದೆ. ಬ್ಯಾಟ್ ಮತ್ತು ಬೌಲಿಂಗ್ ನಲ್ಲಿ ಬೆಸ್ಟ್ ಆಪ್ಷನ್ ಹಸರಂಗ. ಶ್ರೀಲಂಕಾದ ಸ್ಟಾರ್ ಆಲ್ರೌಂಡರ್ ವನಿಂದು ಹಸರಂಗ ಕೂಡ ಆಕ್ಷನ್ ನಲ್ಲಿದ್ದು 28 ವರ್ಷದ ಈ ಲೆಗ್ ಸ್ಪಿನ್ ಫೈರ್ ಬ್ರ್ಯಾಂಡ್ ಬೆಸ್ಟ್ ಆಪ್ಷನ್ ಆಗ್ತಾರೆ. RCB, SRH ಹಾಗೆ ರಾಜಸ್ಥಾನ ರಾಯಲ್ಸ್ ಪರ IPL ಆಡಿರುವಂತಹ ಹಸರಂಗ 37 ಪಂದ್ಯಗಳಲ್ಲಿ 46 ವಿಕೆಟ್ಗಳನ್ನ ಬೇಟೆಯಾಡಿದ್ದಾರೆ. 2022ರಲ್ಲಿ SRH ವಿರುದ್ಧ 18 ರನ್ಗಳಿಗೆ 5 ವಿಕೆಟ್ ಅನ್ನ ತಗೊಂಡಿದ್ರು. ಆ ಸೀಸನ್ ಅಲ್ಲಿ 26 ವಿಕೆಟ್ ಪಡೆದು ಸದ್ದು ಮಾಡಿದ್ರು. ಹೀಗಾಗಿ ಮಾಜಿ ಆಟಗಾರನ ಮೇಲೆ ಬೆಂಗಳೂರು ತಂಡ ಕೂಡ ಕಣ್ಣಿಟ್ಟಿದೆ. ಮಿನಿ ಹರಾಜಿನಲ್ಲಿ ಡೇವಿಡ್ ಮಿಲ್ಲರ್ ಸದ್ದು. ಇನ್ನು IPL ಮಿನಿ ಹರಾಜಿನಲ್ಲಿ ಡೇವಿಡ್ ಮಿಲ್ಲರ್ ಕೂಡ ಬಹು ಬೇಡಿಕೆಯ ಆಟಗಾರ. ಬ್ಯಾಟಿಂಗ್ ಡೆಪ್ತ್ ಅನ್ನ ಹೆಚ್ಚಿಸಿಕೊಳ್ಳೋಕೆ ಮಿಡಲ್ ಆರ್ಡರ್ ನಲ್ಲಿ ಫಿನಿಶಿಂಗ್ ರೋಲ್ ಪ್ಲೇ ಮಾಡುವಂತ ಮಿಲ್ಲರ್ ಅವರ ಅನುಭವ ತಂಡಕ್ಕೆ ಪ್ಲಸ್ ಆಗುತ್ತೆ. ಕ್ಲಾಸಿಕ್ ಪ್ಲೇಯರ್ ಆಗಿರುವಂತಹ ಮಿಲ್ಲರ್ ಮೇಲೆ RCB ಕೂಡ ಕಣ್ಣಿಡಬಹುದು. ಸೊ ಸದ್ಯ ಇವರೆಲ್ಲ ಆಕ್ಷನ್ ಲಿಸ್ಟ್ ನಲ್ಲಿ ಟಾಪ್ ಅಲ್ಲಿ ಇದ್ದಾರೆ. ಉಳಿದಂತೆ ಲಿಯಾನ್ ಲಿವಿಂಗ್ಸ್ಟೋನ್ ಮೇಲೆ RCB ಮತ್ತೆ ಇಂಟ್ರೆಸ್ಟ್ ಅನ್ನ ತೋರಿಸಬಹುದು, ಅಥವಾ ಕಡಿಮೆ ಮೊತ್ತಕ್ಕೆ ಬಂದ್ರೆ ಅವರನ್ನೇ ಖರೀದಿ ಮಾಡುವಂತ ಚಾನ್ಸಸ್ ಇದೆ. ಯಾಕಂದ್ರೆ 2025ರ IPL ನಲ್ಲಿ ಸೌಂಡ್ ಮಾಡದೇ ಇದ್ರು ಕೂಡ ಆನಂತರದ ಲೀಗ್ಗಳಲ್ಲಿ ಹಾಗೆ ರಾಷ್ಟ್ರ ತಂಡದ ಪರ ಅದ್ಭುತವಾಗಿ ಪ್ರದರ್ಶನ ನೀಡ್ತಾ ಇದ್ದಾರೆ. ಹೀಗಾಗಿ ಮತ್ತೆ ಇಂಟ್ರೆಸ್ಟ್ ಅನ್ನ ತೋರಿಸಬಹುದು. ಅಥವಾ ರಚಿನ್ ರವೀಂದ್ರ, ಜೇಮಿ ಸ್ಮಿತ್, ಡೆವಾನ್ ಕಾನ್ವೆ, ಜೇಕ್ ಫ್ರೇಜರ್ ಮೆಕ್ಕೂರ್, ಗಸ್ ಅಡ್ಕಿನ್ಸನ್ ಕೂಡ ರೇಸ್ ನಲ್ಲಿದ್ದಾರೆ. ಸೊ ಇವರೆಲ್ಲ ವಿದೇಶಿ ಪ್ಲೇಯರ್ಸ್ ಆಗ್ತಾರೆ RCB ಟಾರ್ಗೆಟ್ ಲಿಸ್ಟ್ ನಲ್ಲಿರುವಂತವರು.
ಉಳಿದಂತೆ RCB ತಂಡ 6 ಭಾರತೀಯ ಆಟಗಾರರಿಗಾಗಿ ಅನ್ಕ್ಯಾಪ್ಡ್ ಆಟಗಾರರ ಮೇಲೆ ಬಿಡ್ ಮಾಡುವಂತ ಚಾನ್ಸಸ್ ಜಾಸ್ತಿ ಇದೆ. ಯಾಕಂದ್ರೆ ಈಗ ಆಲ್ರೆಡಿ ಬ್ಯಾಟಿಂಗ್ ಹಾಗೆ ಬೌಲಿಂಗ್ ತುಂಬಾನೇ ಸ್ಟ್ರಾಂಗ್ ಇದೆ. ಹೀಗಾಗಿ ಆಲ್ರೌಂಡರ್ ಗಳನ್ನ ಹುಡುಕೋದ್ರ ಜೊತೆಗೆ ಒಬ್ಬ ಬ್ಯಾಕಪ್ ಫಾಸ್ಟ್ ಬೌಲರ್ ಅನ್ನ ಬಿಟ್ರೆ RCB ತಂಡ ಆಲ್ರೆಡಿ ಬ್ಯಾಲೆನ್ಸ್ ಇದೆ. ಒಟ್ನಲ್ಲಿ ಹಾಲಿ ಚಾಂಪಿಯನ್ ಆಗಿರುವಂತಹ ಬೆಂಗಳೂರು ತಂಡ ಸೂಪರ್ ಸ್ಟ್ರಾಂಗ್ ಆಗೇ ಇದೆ. ಒಬ್ರು ಅಥವಾ ಇಬ್ರು ಸ್ಟಾರ್ ಆಟಗಾರನ ಖರೀದಿ ಮಾಡಿ ಉಳಿದಂತೆ ಬ್ಯಾಕಪ್ ಪ್ಲೇಯರ್ಗಳ ಮೇಲೆ ಇನ್ವೆಸ್ಟ್ ಮಾಡುವಂತ ಪ್ಲಾನ್ ನಲ್ಲಿದೆ. ಸೊ ನಿಮ್ಮ ಪ್ರಕಾರ ಬೆಂಗಳೂರು ತಂಡ ಆಲ್ರೌಂಡರ್ ಆಗಿ ಯಾರನ್ನ ಖರೀದಿ ಮಾಡಬಹುದು, ಹಾಗೆ ಫಾಸ್ಟ್ ಬೌಲರ್ ಆಗಿ ಯಾರನ್ನ ಪಿಕ್ ಮಾಡಿದ್ರೆ ಬೆಸ್ಟ್ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.